ಸೊ ಇಷ್ಟು ದೊಡ್ಡ ದೊಡ್ಡ ಗಾಡಿಗಳನ್ನ ಸುಮ್ಮನೆ ತಿಕ್ಕಲ್ ತರ ಪಾಪ ಇವನ್ ಕಾಲ್ಗೆ ಏಟಾಗಿದೆ ಅಂತ ಬ್ಲಾಗ್ ಅಲ್ಲಿ ಹೇಳಿರೋದಕ್ಕೆ ಮನೆಗೆ ಬಂದು ಕುತ್ಕೊಂಡು ಅಳ್ತಾವನಲ್ಲಿ. ಈ ಟ್ರಕ್ ಡ್ರೈವರು ಲಾರಿ ಡ್ರೈವರ್ಸ್ ಎಲ್ಲ ಓಡಿಸ್ತಾರೆ, ಅವ್ರು ಇನ್ನ ಗ್ರೇಟ್. ನೀವು ಇಷ್ಟಕ್ಕೆ ಕಾಲ್ ನೋವು ಅಂತೀರಾ ಅಂತ. ಫ್ಯಾನು ಬರಬೇಕು. BMW ಮತ್ತೆ 10RR ಫೋಟೋ ಶೂಟ್ಸು. ಯಪ್ಪ ಇವಾಗ ಅನಿಸ್ತಾ ಇದೆ ನಾನು ಹಿಂದೆ ಸೀಟಲ್ಲಿ ಹೆಂಗ್ ಕುತ್ಕೊಂತ ಇದ್ದೆ ಅಂತ. ಓಕೆ ಡಾರ್ಲಿಂಗ್ ಸೋಡೋಣವಾ? ಕಾಣಿಸ್ತಾ ಇದೆ ಇಲ್ಲ ಇದು. ಹಲೋ 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 ಮೈಕ್ ಟೆಸ್ಟ್. ಹಾಂ ಕರೆಕ್ಟಾಗಿ ಕೊಡ್ತಾ ಇದೆ ಆಡಿಯೋ ಓನಾ. ಸೊ ನಿಮಗೆ POV ವ್ಯೂ ಕೊಡಬೇಕಂದ್ರೆ ನಾನು ತಲೆಗೆ ಹಾಕೊಂಡ್ಬಿಡ್ಬೇಕು ಅಂದರೆ ಕ್ಯಾಮ್ರಾನ ನೋಡಿ ಹೆಂಗೆ ಹಾಕೊಂಡಿದ್ದೀನಿ ತಲೆಗೆ. ನೋಡಿದವರು ಮೆಂಟ್ಲ್ ಅನ್ಕೊಂಡ್ಬಿಡ್ತಾರೆ. ಮೆಂಟ್ಲ ಬ್ಲಾಗರ್ ಅನ್ಕೊಂತಾರೆ. ಅಲ್ಲ ಕಾಮನ್, ಕೆಲವು ಜನಕ್ಕೆ ಗೊತ್ತಾಗಲ್ಲ ಸಡನ್ ಆಗಿ. ಓಕೆ ಬಾಸ್, 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಕೊಡಬೇಕು ಇಷ್ಟು ದೊಡ್ಡ ಟ್ರಕ್ಗೆ. ಚಿಕ್ಕ ಕಾರ್ಗಳಿಗೆ ಕೊಡ್ತಾರೆ. ಇವನ ಏನು ಊರಾಗಲ ಐತೆ, ಇದಕ್ಕೇನು ಕೊಟ್ಟಿಲ್ಲ ಇವರು. ಬರೀ ರೇರ್ ವ್ಯೂ ಕ್ಯಾಮ್ರಾ ಮಾತ್ರ ಕೊಟ್ಟವ್ರೆ ಸದ್ಯ. ಅಷ್ಟಾನ ಕೊಟ್ಟವ್ರಲ್ಲ. ಓಕೆ ಲೆಟ್ಸ್ ಗೋ ಬೇಬಿ, ಲೆಟ್ಸ್ ಗೋ. ಫ್ಲೋರ್ ಮಾಡೋಣ. ಈಕೋ ಮೋಡಲ್ ಇದೆ ಆ್ಯಕ್ಚುಲಿ ಇದು. ನೋಡ್ರಿ ಡಾರ್ಲಿಂಗ್ಸ್ ಹೆಂಗಿದೆ ಫುಲ್ಲು. 2.9 ಟನ್ಸ್ ಇರೋ ಟ್ರಕ್ಕು. ಅವನೇನು ಹೆಂಗೆ ಎಳಿತಾಯ್ತು ನೋಡ್ರಿ. ಹೋಗಿ ಕುತ್ಕೊಂತು ಆಲ್ರೆಡಿ 140 ಕುತ್ಕೊಂತು. ಇಷ್ಟೇ ಟೈಮ್ ಇದಕ್ಕೆ. ಅದು ಈಕೋ ಮೋಡಲ್ಲಿ. ನಾನು ಹೇಳ್ದಂಗೆ ಎಲ್ಲ ಪವರ್ ಮೋಡ್ಸಲ್ಲೂ ಸೇಮ್ ಪವರೇ ಇರುತ್ತೆ. ದ ವೇ ಇಟ್ ಡೆಲಿವರ್ಸ್ ಇಸ್ ಲಿಟಲ್ ಬಿಟ್ ಡಿಫ್ರೆಂಟ್ ಅಷ್ಟೇ. ಸೊ ಇದು ನಾರ್ಮಲ್. ನಾನು ಡ್ರೈವ್ ಮೋಡಲ್ಲಿ ಇದ್ದೀನಿ ಇವಾಗ, ಡಿ ಮೋಡು. ಸ್ಪೋರ್ಟ್ಸ್ ಮೋಡ್ಗೆ ಹಾಕ್ಕೊಂಡ್ರೆ ಒಂಚೂರು ಶಿಫ್ಟ್ಸು ಲಾಂಗ್ ಟೈಮ್ ಇರುತ್ತೆ. ಸ್ವಲ್ಪ ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಳ್ಳೋಣ ನೋಡಿ. ಇದನ್ನು ಜಸ್ಟ್ ಹಿಂಗೆ ಲೆಫ್ಟಿಗೆ ಅನ್ಬೇಕು, ರೈಟಿಗೆ ಅನ್ಬೇಕು ಅಷ್ಟೇ. ಇವಾಗ ಸ್ಪೋರ್ಟ್ಸ್ ಮಾಡಲಿದೆ. ಇವಾಗ ಗೇರ್ ತೋರಿಸ್ತಾ ಇದೆ ನಿಮಗೆ. S4 ಯಾವ ಗೇರಲ್ಲಿದೆ ಅನ್ನೋದು ತೋರಿಸ್ತಾ ಇದೆ ನೋಡಿ. ಅದೇ ಗೇರ್ ಹೋಲ್ಡ್ ಆಗುತ್ತೆ, ಜಾಸ್ತಿ ಚೇಂಜ್ ಆಗಲ್ಲ. ಇವಾಗ 5th ಗೇರು. ಇವಾಗ 6th ಗೇರು. ಅಯ್ಯೋಪ್ಪ ನೋಡಿ. 140 160 ಎಲ್ಲ ಮ್ಯಾಟ್ರೇ ಅಲ್ಲ ಗುರು ನಮ್ಮ ಮೈಲು ಬೇಬಿಗೆ. ಹೋಗಿ ಕುತ್ಕೊಂತು. ಸೊ ಸ್ಪೋರ್ಟ್ಸ್ ಶಿಫ್ಟಲ್ಲಿ ಯಾವಾಗಲೂ ರೆಡಿಯಾಗಿರುತ್ತೆ ಗಾಡಿ. ಯಾರೋ ಇವರು ಒಂದೇ ಸ್ಪೀಡಲ್ಲಿ ಹೋಗ್ತಾವ್ರಲ್ಲಪ್ಪ ಇವರಿಬ್ಬರು. ಒಬ್ಬರನ್ನ ಸ್ಲೋ ಮಾಡ್ಕೊಳ್ರು. ಈಕೋ ಮೋಡ್ ಸಾಕು. ಪವರ್ ಮೋಡ್ಗೆ ಹಾಕೊಳ್ಳೋಣ. ಹಾಂ, ಇದು ಪವರ್ ಮೋಡ್ ನೋಡಿ, ಚೇಂಜ್ ಆಗಿದೆ. ಸೊ ಇಷ್ಟು ದೊಡ್ಡ ದೊಡ್ಡ ಗಾಡಿಗಳನ್ನ ಸುಮ್ಮನೆ ತಿಕ್ಕಲ್ ಥರ ಫಾಸ್ಟಾಗೆಲ್ಲ ಓಡ್ಸೋಕೆ ಹೋಗಬೇಡ್ರಿ. ಬಿಕಾಸ್ ದಿಸ್ ಈಸ್ ನಾಟ್ ಮೇಡ್ ಫಾರ್ ದಟ್. ಇದು ಲೋಡ್ ಎಳೆಯೋಕ್ಕೆ, ವೆಯ್ಟ್ ಕ್ಯಾರಿ ಮಾಡೋಕ್ಕೆ, ಹಾಲ್ ಮಾಡೋಕ್ಕಿರೋ ಗಾಡಿ ಇದು. ಅಫ್ಕೋರ್ಸ್ 140 160 ಎಲ್ಲ ಸ್ಟಿಲ್ ಸೇಫೇನೆ ಈ ಗಾಡಿಗೆ. ಎನಿಥಿಂಗ್ ಅಬೌವ್ ದಟ್ ಏನಾಗುತ್ತೆ ಗೊತ್ತಾ, ಇದು ತುಂಬ ಹೆವಿ ಇರುತ್ತಲ್ಲ, ಬ್ರೇಕಿಂಗ್ ನಿಮ್ಗೆ ಅಷ್ಟೊಂದು ಇರಲ್ಲ ಇದರಲ್ಲಿ. ಸೊ ಇಟ್ ಡಸಂಟ್ ಸ್ಟಾಪ್ ದಟ್ ಗುಡ್. ಸ್ಟಾಪಿಂಗ್ ಪವರ್ ಜಾಸ್ತಿ ಇರಲ್ಲ ಇದರಲ್ಲಿ, ವೆಯ್ಟ್ ಜಾಸ್ತಿ ಅಲ್ವಾ. ಸೊ ಯು ವಿಲ್ ಬಿ ಅಂಡರ್ ರಿಸ್ಕ್. ಆಮೇಲೆ ಇದಕ್ಕೆ ಬಾಡಿ ರೋಲು ಎಲ್ಲನೂ ಜಾಸ್ತಿ ಇರುತ್ತೆ. ಇದು ಥರ ಆನೆ ಥರ ಗಂಭೀರವಾಗಿ ಓಡಿಸ್ಕೊಂಡು ಹೋಗ್ಬೇಕು. ಆನೆನ ಒಳ್ಳೆ ಕುದುರೆ ಥರ ಚಾಟಿ ಕೊಟ್ಟು ಓಡು ಅಂದರೆ ಓಡತ್ತಾ? ಅದು ಓಡತ್ತೆ, ಇಲ್ಲ ಅಂತಿಲ್ಲ. ಬಟ್ ಅಷ್ಟೇ ಬೇಗ ನಿಂತ್ಕೊಳ್ಳಲ್ಲ, ಆಮೇಲೆ ಎತ್ತಿ ಬಿಸಾಕ್ಬಿಡುತ್ತೆ. ಅಷ್ಟೇ ಡಾರ್ಲಿಂಗ್. ಸಿಂಪಲ್ ಲೇಮ್ಯಾನ್ ಟರ್ಮ್ಸಲ್ಲಿ ಹೇಳಿದ್ದೀನಿ ನಿಮಗೆ. So treat an elephant like an elephant. ಬಟ್ ಏನಂದರೆ ಈ ಇಂಜಿನ್ನು ತುಂಬ ಶಾರ್ಪ್ ಇದೆ.
ಒಂಥರ ಲ್ಯಾಗಿ ಫೀಲೇ ಆಗಲ್ಲ. ಇವಾಗ ನಮ್ಮ ಕ್ರಿಸ್ಟಾನಲ್ಲಿ ಇರೋದು 2.4, ಆಮೇಲೆ ಟ್ಯೂನಿಂಗ್ ಕೂಡ ಅಷ್ಟು ಅಗ್ರೆಸಿವ್ ಇಲ್ಲ ಟ್ಯೂನಿಂಗ್ ಅದು. ಸೊ ಒಂಥರ ಲೇಸಿ ಫೀಲ್ ಆಗುತ್ತೆ ಆ ಇಂಜಿನು. ಬಟ್ ಇದು 2.8 ತುಂಬ ಹೈ ಕಂಪ್ರೆಷನ್ ಅನಿಸುತ್ತೆ, ಸ್ವಲ್ಪ ಅಗ್ರೆಸಿವ್ ಟ್ಯೂನಲ್ಲಿದೆ ಗಾಡಿ ಇದು. ಅಂದರೆ ಈ ಇಂಜಿನ್ಸು ಪರ್ಟಿಕ್ಯುಲರ್ಲಿ ಫಾರ್ಚುನರ್ದು ಮತ್ತು ಹೈಲಕ್ಸ್ದೆಲ್ಲ 2.8, 204 ಹಾರ್ಸ್ ಪವರ್. ಸೊ ಸ್ವಲ್ಪ ಅಗ್ರೆಸಿವ್ ಆಗಿ ಟ್ಯೂನ್ ಮಾಡಿದ್ದಾರೆ. ಸೊ ಯಾವಾಗಲೂ ಶಾರ್ಪ್ ಆಗಿರುತ್ತೆ ಇಂಜಿನ್ ಇದು, ಒಂಥರ ನಿಮಗೆ ಲ್ಯಾಗಿ ಲೇಸಿ ಅಂತ ಅನಿಸೋದೇ ಇಲ್ಲ. ಒಳ್ಳೆ ಇಂಜಿನ್. ಸೌಂಡ್ ಕೂಡ ಸಾಕಾಗಿದೆ. ವಿಂಡೋಸ್ ಎಲ್ಲ ಡೌನ್ ಮಾಡ್ಕೊಂಡು ಓಡಿಸ್ತೀರಾ ಲೋ ಸ್ಪೀಡ್ಸಲ್ಲಿ ಅಂದರೆ ನಿಮ್ಗೆ ಟರ್ಬೋ ವಿಸಲ್ ನೀಟಾಗಿ ಕೇಳಿಸುತ್ತೆ, ಒಂಥರ ಕೇಳಿಸುತ್ತೆ. 800 ಬಂದು ಸ್ಲೋ ಮಾಡಿಬಿಟ್ಟ ನಮ್ಮನ್ನು. ಈಗ ಅವನ್ನ ಸ್ಲೋ ಮಾಡಿಬಿಟ್ಟ. ವೆರಿ ಸ್ಲೋ ಬ್ರೋ. ಸೊ ಈ ಸ್ಲೋ ಓಡಿಸೋರೆಲ್ಲ ಲೆಫ್ಟ್ ಲೈನಲ್ಲಿ ಓಡಿಸ್ಕೊಳ್ಳೋದು ಬಿಟ್ಟು ಅದು ಯಾಕೆ ರೈಟ್ ಲೈನಲ್ಲಿ ಓಡಿಸ್ತಾರೋ ದೇವ್ರಿಗೆ ಗೊತ್ತು. ನಾನು ಸ್ಲೋ ಮಾಡೋಕ್ಕೆ ನನಗೇನೋ 1 ಅವರ್ಗೆ ಸಕಲೇಶ್ಪುರಕ್ಕೆ ಹೋಗ್ಬಿಡ್ತೀವಿ ಅನಿಸ್ತಾ ಇದೆ. ಆರಾಮಾಗಿ ಹೋಗ್ಬೋದು. ಆ್ಯಕ್ಚುಲಿ ಬೆಂಗಳೂರಿಂದ ಸಕಲೇಶ್ಪುರಕ್ಕೆ ಹೋಗೋದೇನು ದೊಡ್ಡ ವಿಷಯನೇ ಅಲ್ಲ ಗುರು. 1 ಅವರಲ್ಲಿ ಹೋಗ್ಬಿಡ್ಬೋದು ಕಂಟಿನ್ಯೂಸ್ ಆಗಿ ತುಳಿತೀರಾ ಅಂದರೆ. ನೋಡಿ ವೈಶಾಲಿಯಿಂದ ಒಂದು 2.5 hours ತೋರಿಸ್ತಾ ಇದೆ ನನಗೆ ಲೊಕೇಶನ್ ಅಷ್ಟೇ. ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರೆ 1.5 hourಗೆ ಹೋಗ್ಬಿಡ್ಬೋದು. ಬಟ್ ಹೋಗಿ ಏನು ಮಾಡ್ತೀರಾ ಅಷ್ಟು ಬೇಗ. ಅದಕ್ಕೆ ಸ್ವಲ್ಪ ಆರಾಮಾಗಿ ಹೋಗ್ತಾ ಇದ್ದೀನಿ. ಸೊ ನಿಮಗೆ POV ವ್ಯೂ ಕೊಡಬೇಕಂತ ತುಂಬ ಆಸೆ ಇತ್ತು ನನಗೆ ನಮ್ಮ ಹೈಲು ಬೇಬಿದು. ಸೊ ನೋಡಿ ಹೈಲಕ್ಸ್ ತೊಗೊಂಡು ನೀವು ಓಡಿಸ್ತಾ ಇದ್ದರೆ ಈ ಥರ ಇರುತ್ತೆ. ಐ ಹೋಪ್ ನಿಮಗೆ ವ್ಯೂ ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. ಕೆಲವೊಂದು ಸತಿ ಕ್ಯಾಮ್ರಾ ಆ್ಯಂಗಲ್ ಸ್ವಲ್ಪ ಮೆಸಪ್ ಮಾಡಿಬಿಡುತ್ತೆ. ಅದು ನಾನು ಬೇರೆ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇರೋದು. ಅಫ್ಕೋರ್ಸ್ ಏನೂ ಮರ್ತಿಲ್ಲ, ಗಿಂಗಲ್ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡಿದ್ದೀನಿ. ಏನೋ ನೀನು ಸೀನಿಯರಾ? ಮಕ ನೋಡಿ ನಿಂದು ಎಕ್ಸ್ಪೀರಿಯನ್ಸ್ಡ್. ಲುಕ್ ಎಟ್ ಯುವರ್ ಫೇಸ್ ಇನ್ ಮೈ ಹೈಲು ಮಿರರ್. ಏನು ನನ್ನ ಎತ್ತಿರೋ ಹೆಸರನ್ನೇ ಜಾಸ್ತಿ ಹೇಳ್ತಾ ಇದೆಯಾ ಹೈಲು ಬೇಬಿ ಅಂತ? ಒಂಥರ ಇದೇ ಚೆನ್ನಾಗೈತಪ್ಪ, ಕ್ಯಾಚಿ ಆಗೈತೆ ಹೈಲು ಬೇಬಿ. ಮೊನ್ನೆ ಫೋನ್ ಮಾಡಿದ್ದ, ವಾಟ್ಸಪ್ ಬ್ರೋ ಹೌಸ್ ಯುವರ್ ಹೈಲು ಬೇಬಿ ಅಂತ ಅವನೇ. ನಿಜವಾದ ಹಂಗೆ ಹೇಳ್ದ ಅವನು. ಹೌಸ್ ಯುವರ್ ಹೈಲು ಬೇಬಿ ಅಂತ ಕೇಳ್ತಾವನೆ. ಎಲ್ಲರಿಗೂ ಇಷ್ಟ ಆಗ್ಬಿಡೈತೆ ಆ ಹೆಸರೇನೆ ಜಾಸ್ತಿ, ಹೈಲು ಬೇಬಿ. ಹೈಲು ಬೇಬಿ ಒಂಥರ ಚೆನ್ನಾಗೈತೆ. ಇದು ಒಂಥರ ದೊಡ್ಡದಾಗಿದೆಲ್ಲ, ಇದಕ್ಕೊಂಥರ ಕ್ಯೂಟ್ ನೇಮ್ ತರ ಇದೆ. ಸೆಲ್ಟೋಸ್ ನೋಡು, ಮ್ಯಾಟ್ ಗ್ರೇ ಕಲರ್ ಏನು ಸಕ್ಕದಾಗ್ಬಿಟ್ಟವನಲ್ಲ. ಚೆನ್ನಾಗಿದೆ. ಈ ತರ ಕಲರ್ಸ್ ತುಂಬಾ OEMs ಯೂಸೇ ಮಾಡಲ್ಲ. ನೋಡಿ ಏನು ಸೂಪರ್ ಕಲರ್ ಅದು, ಮ್ಯಾಟ್ ಗ್ರೇ. ಒಳ್ಳೆ ಕಲರ್ ಅದು. ನಾಡೋ ಗ್ರೇ ಬೇರೆ, ಇದು ಬೇರೆ. ಇದು ಮ್ಯಾಟ್ ಗ್ರೇ. ಇದು ನನ್ನಣೆ ಪ್ರೀತಿ ದೇವತೆ ನನ್ನಣೆ, ನೀನಿಲ್ದೆ ನಾನೇ ಇರ್ತೀನಿ ದೇವರಾಣೆ. ಎಷ್ಟು ನೀಟಾಗಿ. ಸೊ ನೋಡಿ 140 ಹೋಗ್ತಾ ಇದ್ದೀನಿ. ಕ್ಯಾಬಿನ್ ನಾಯ್ಸ್ ಆ್ಯಕ್ಚುಲಿ ಸ್ವಲ್ಪ ವಿಂಡ್ ನಾಯ್ಸ್ ಕೇಳಿಸುತ್ತೆ ಈ ಗಾಡೀಲಿ, ಅಷ್ಟೊಂದೆಲ್ಲ ಕ್ವಾಯ್ಟ್ ಇಲ್ಲ. ಸೊ ಇದೇ ರೀಸನ್ಗೆ ಸುಮಾರು ನನ್ನ ಫ್ರೆಂಡ್ಸ್ ಎಲ್ಲ ಹೈಲಕ್ಸ್ ತೊಗೊಂಡವ್ರು ಏನು ಮಾಡೋರೆ, ಸೌಂಡ್ ಡೆಡ್ನಿಂಗ್ ಎಕ್ಸ್ಟ್ರಾ ಮೆಟೀರಿಯಲ್ ಎಲ್ಲ ಹಾಕ್ಸ್ಬಿಟ್ಟು ಪ್ಯಾಕ್ ಮಾಡಿಸ್ತಾರೆ. ಒಳಗಡೆ ಫುಲ್ ಸೌಂಡ್ ಪ್ರೂಫಿಂಗ್ ಮಾಡಿಸ್ತಾರೆ, ಒಳಗೆ ಸೌಂಡೇ ಕೇಳಿಸಲ್ಲ. ಆ ಥರ ಮಾಡೋರು ಎಷ್ಟೊಂದು ಜನ. ಒಂದು ಸರಿ ಯಾವ್ದಾನ ಚಾನ್ಸ್ ಸಿಕ್ಕಿದ್ರೆ ಅವ್ರ ಗಾಡಿನೂ ಓಡಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸ್ವಲ್ಪ ಸೌಂಡೇ 140 160 ಹಂಗೆ. ಇವಾಗ ನೀವು ರಾಕ್ಸ್ ಎಲ್ಲ ತೊಗೊಂಡ್ರೆ ಅದರಲ್ಲಿ ಇನ್ನೂ ಸಿಕ್ಕಾಪಟ್ಟೆ ರಿಫೈನ್ ಮಾಡಿಬಿಟ್ಟಿದ್ದಾನೆ. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಇರೋ ಥರ ಮಾಡಿದ್ದಾನೆ ಅನಿಸುತ್ತೆ ಆ ಗಾಡೀಲಿ. ಐ ಆಮ್ ನಾಟ್ ಶೋರ್, ಬಟ್ ಯಾ ಇಟ್ಸ್ ವೆರಿ ಕ್ವೈಟ್. ಈ ಗಾಡಿ ಒಂದು ಸ್ವಲ್ಪ ವಿಂಡ್ ನಾಯ್ಸ್ ಕೇಳಿಸುತ್ತೆ ನಿಮಗೆ ಒಳಗಡೆ. 140 ಮೇಲೆ ಏನಂತ ನೋಟಿಸಬಲ್ ಮ್ಯಾಟ್ರ್ ಏನಲ್ಲ, ಮ್ಯಾನೇಜ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಈಕೋ ಮೋಡ್ ಆಯಿತು, ಪವರ್ ಮೋಡ್ ಆಯಿತು. ಇವಾಗ ನಾರ್ಮಲ್ ಮೋಡಲ್ಲಿ ಓಡಿಸ್ ನೋಡೋಣ. ಲಿಟ್ರಲಿ ನೋಡಿ, ಇವಾಗ ಎರಡೂ ಗೊತ್ತಿಲ್ಲಲ್ಲ, ಈಕೋನೂ ಇಲ್ಲ ಪವರು ಇಲ್ಲ, ಮೀಟ್ರಲ್ಲಿ ಬ್ಲ್ಯಾಂಕ್ ಇದೆ. ಸೊ ಇದು ನಾರ್ಮಲ್ ಮೋಡು, ಮೂರೇ ಮೋಡ್ ಇರೋದು. ಏನು ಡಿಫ್ರೆನ್ಸ್ ಇಲ್ಲ ಗುರು, ನಿಮ್ಗೇನು ಅಷ್ಟೊಂದು ಡಿಫ್ರೆನ್ಸೇ ಆಗಲ್ಲ. ಸ್ಪೋರ್ಟ್ಸ್ ಶಿಫ್ಟಲ್ಲಿ ಹಾಕ್ಕೊಂಡ್ರಂತೂ ಎನಿವೇಸ್ ಅದು ರೆವ್ ಮೇಂಟೈನ್ ಮಾಡುತ್ತೆ. ಪವರೆಲ್ಲ ಆಲ್ಮೋಸ್ಟ್ ಸೇಮೇ ಇದೆ, ನೆಗ್ಲಿಜಿಬಲ್ ಡಿಫ್ರೆನ್ಸ್ ಇದೆ. ಸೊ ಈ ಕಡೆ ಎಲ್ಲ ಮಳೆ ಲೈಟಾಗಿ ಡ್ರಿಸಲ್ ಹೊಡಿತಾ ಇದೆ. ಒಳ್ಳೆ ವೆದರ್ ಸಖತ್ತಾಗಿದೆ ಆ್ಯಕ್ಚುಲಿ, ಬಿಸಿಲಿಲ್ಲ. ನೋಡೋಣ, ಒಳ್ಳೆ ಮಳೆ ಗಿಳೆ ಎಲ್ಲ ಬಂದರೆ ಒಳ್ಳೆ ಆಫ್ ರೋಡ್ ಮಾಡ್ಬೋದು. ಅವ್ರು ಹೇಳಿದ್ರಲ್ಲ ನಿನ್ನೆ ಫುಲ್ ಮಳೆ ಬಂತು ಅಂತ. ಚೆನ್ನಾಗಿರುತ್ತೆ. ನಮ್ಮ ಆಲ್ಟರ್ನೇಟ್ ಟೈರ್ಸ್ಗೂ ಒಳ್ಳೆ ಕೆಲಸ ಕೊಟ್ಟಂಗಿರುತ್ತೆ.
ನೋಡಿ ಓಡೋಮೀಟ್ರು 9402 ಆಲ್ರೆಡಿ. ನಾನು ತೊಗೊಂಡಾಗ 7,800 ಏನೋ ಇತ್ತು. ನಾನು ಆಲ್ಮೋಸ್ಟ್ ಒಂದು 1,500 ಕಿಲೋಮೀಟ್ರ್ ಓಡಿಸಿದ್ದೀನಿ ತೊಗೊಂಡಾಗಿಂದ. ಮಳೆ 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 ಎಷ್ಟು ಕೇಳ್ದಾಗ ಆಡ್ತೀನಲ್ಲ ನಾನು. ನೋಡ್ತಾವ್ರವರೆಲ್ಲ ಯಾವಾಗ ಸಿಗ್ತಾನೋ, ನನ್ನ ಮಗ ಸಿಕ್ಕಿದ್ರೆ ವಾಂಚ್ ಹಾಕ್ಬೇಕು ಅಂತ ವೆಯ್ಟ್ ಮಾಡ್ತಿರ್ತಾರೆ. ನಮ್ಮ ಡಾರ್ಲಿಂಗ್ಸ್ ಹಂಗೆಲ್ಲ ಮಾಡ್ತಾರಾ? ಪಾಪ ಇವ್ನ ಕಾಲ್ಗೆ ಏಟಾಗಿದೆ ಅಂತ ಬ್ಲಾಗಲ್ಲಿ ಹೇಳಿರೋದಕ್ಕೆ ಒಂದು ಸಾಯಿ ಕುಶಾಲ್ ಮುಳ್ಬಾಗಲ್ಲಿ ಇದ್ದಾನಲ್ಲ. ಅಯ್ಯೋ ಭವನಪ್ಪ ನಮಗೆ ಮೆಂಟಲ್ ಫ್ಯಾನು, ಮೆಂಟಲ್ ಅಭಿಮಾನಿ ಅಂತಾನೆ ಹೇಳ್ಬೋದು. ಅಲ್ಲ ನಮ್ಮ ಡಾರ್ಲಿಂಗ್ ಅವನು. ನಾನು ಅವ್ನು ಹೆಂಗ್ ಬೇಕಾದ್ರು ಬೈತೀನಿ, ಅದು ನನ್ನ ಇಷ್ಟ. ನನಗೆ 5 ರೈಟ್ಸ್ ಐತೆ. ಸಾಯಿ ಕುಶಾಲ್ ಅಂದ್ಬಿಟ್ಟು ಮುಳ್ಬಾಗ್ಲು ನೋಡಿರ್ತೀರಾ? ಮುಳ್ಬಾಗ್ಲು ಅಣ್ಣ ದೋಸೆ ತಿನ್ನಕ್ಕೆ ಯಾವಾಗ ಬರ್ತೀರಾ ಅಣ್ಣ, ನಾನು ಯಾವ ಥರ ಗಾಡಿ ತೊಗೊಳ್ಳಿ ಅಣ್ಣ ದೋಸೆ ತಿನ್ನಕ್ಕೆ ಯಾವಾಗ ಬರ್ತೀರಾ ಫೋನ್ ಹಾಕ್ಬಿಡ್ತಾನೆ. ಮೊನ್ನೆ ಯಾವುದೋ ಮ್ಯಾನ್ಯಲ್ ತುಳ್ದು ಕಾಲು ನೋವ್ತೈತೆ ಅಂದಿದ್ದಕ್ಕೆ ಪಾಪ ಮುಳ್ಬಾಗಿಲು ಹೋಗಿ ಅದು ಯಾವುದೋ ಮುಳ್ಬಾಗ್ಲ ಹತ್ರ ಅದು ಯಾವುದೋ ಊರು ಹೇಳಿದ್ರು, ಅಲ್ಲಿ ಹೋಗ್ಬಿಟ್ಟು ಯಾವುದೋ ಎಣ್ಣೆ ಮಾಡಿಸ್ಕೊಂಬಂದವನೇ ಕಾಲ್ಗೆ ಹಚ್ಕೊಳ್ರಿ ಅಣ್ಣ ಅಂತ. ಪಾಪ ನಮ್ಮ ಫ್ಲಾಟ್ ಸೆಕ್ಯೂರಿಟಿ ಕೈಲಿ ಕೊಟ್ಬಿಟ್ಟು ಹೋಗೋನೆ. ಇಂಥ ಫ್ಯಾನ್ಸ್ಗಳು ಪಡೆಯೋಕ್ಕೂ ಧನ್ಯೋಸ್ಮಿ ನಾನು ಧನ್ಯೋಸ್ಮಿ. ಒಂದ್ಸತಿ ಏನೋ ಕಾಂಟ್ರವರ್ಸಿ ಆದಾಗ್ಲೂ ಬಂದಿದ್ದ ಮನೆಗೆ, ನೆಕ್ಸ್ಟ್ ಡೇನೆ ಬಂದ್ಬಿಟ್ಟಿದ್ದಾನೆ ಮನೆಗೆ. ಅಯ್ಯೋಡ ಆವಾಗಂತೂ ಮನೆಗೆ ಬಂದು ಕುತ್ಕೊಂಡು ಅಳ್ತಾವನಲ್ಲಿ. ಅಣ್ಣ ನಿಮ್ಗೇನೋ ಆಗಿಲ್ಲ ತಾನೇ ಅಣ್ಣ, ಅಣ್ಣ ಹೆಂಗಿದ್ದೀರಾ ಅಣ್ಣ? ಅಯ್ಯೊಬ್ಬ ಲೋ ತಮ್ಮ ಅವತ್ ಬೇರೆ ಬಂದು ಕಾಯ್ತಾ ಇದ್ದ ಅವನು. ನಾವ್ ಯಾರು ಬಂದಿದ್ದಾರೆ ನಮ್ ಸೆಕ್ಯೂರಿಟಿ ಅವ್ರಿಗೆ ಹೇಳಕ್ ಗೊತ್ತಾ ಯಾರೋ ಬಂದಿದ್ದಾರೆ ಕೆಳಗಡೆ ನಮ್ಮ ಮನೆ ಕೆಳಗಡೆನೆ ಅಲ್ಲಿ ಕುತ್ಕೊಂಡಿದ್ದ ಅವನು. ಬಾರೋ ಮನೆ ಒಳಗಡೆ, ಇಲ್ಲ ಬನ್ನಿ ಅಣ್ಣ ಮನೆ ಒಳಗಡೆನೂ ಬರಲ್ಲ ಅಂತ ಆಮೇಲೆ ಕರೆದಿ ಮತ್ತೆ ಬಂದು ಮಾತಾಡ್ಸಿ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಆರಾಮಾಗಿ ಪಾಪ ಅವನು ಸಖತ್ ಒಳ್ಳೆ ಹುಡುಗ, ಒಳ್ಳೆ ಮಗು. ಅವ್ನಿಗೆ ಹೇಳ್ತಾ ಇರ್ತೀನಿ, ಈ ಥರ ಎಲ್ಲ ಟೈಮ್ ವೇಸ್ಟ್ ಮಾಡಬೇಡ, ಸುಮ್ಮನೆ ಆರಾಮಾಗಿ ಏನೋ ಕೆಲಸ ಮಾಡ್ಕೊಂಡು ಆರಾಮಾಗಿರೋ ಅಂದರೆ ಕೇಳಲ್ಲ. ಅಲ್ಲಿಂದ ಬರ್ತಾನೆ ನಾನು ನೋಡೋಕ್ಕಂತ. ಅವ್ನು ಸಿಟಿಲೆಲ್ಲೋ ಇರೋದು ಇವಾಗ, ಮುಳ್ಬಾಗ್ಲಲ್ಲಿಲ್ಲ ಅವನು. ಅಲ್ಲಿಂದ ಟ್ರಾಫಿಕಲ್ಲಿ ವೈಟ್ ಫೀಲ್ಡಿಗೆ ಬರ್ತಾನಪ್ಪ. ನನಗೆ ಬೇಜಾರಾಗ್ಬಿಡುತ್ತೆ, ಯಾಕ್ರೋ ಇವೆಲ್ಲ ಮಾಡ್ತೀರಾ ಅಂತ. ಏನು ಮಾಡೋದು ನಮ್ಮ ಅಭಿಮಾನಿಗಳು ಹಂಗೆ. ಆ ಬಾಟ್ಲ್ ನನಗೇನು ಏನು ತಂದವ್ನು ಮನೆಗೆ ಅನ್ಕೊಂಡು ನಾನು ಎಣ್ಣೆ ಅಂತ ಅವ್ನು ಸೆಕ್ಯೂರಿಟಿ ಅವ್ನು ಎಣ್ಣೆ ಕೊಟ್ಟೋಗೋರು ಎಣ್ಣೆ ಇವನು ಏನು ಈ ಬೆಂಗಳೂರಲ್ಲಿ ಸಿಗ್ದಿರೋ ಎಣ್ಣೆ ಅಲ್ಲಿ ಸಿಗ್ತೈತಾ ಅಂತ ನಾನು. ಆಮೇಲೆ ನೋಡಿದ್ರೆ ಕಾಲ್ಗೆ ಹಚ್ಕೊಳ್ಳೋ ಎಣ್ಣೆ. ಅಯ್ಯೋ ಹಚ್ಕೋದನ ಹೋಗ್ಲಿ, ನಿನ್ನ ಕಾಲು ವಾಸಿ ಆಗುತ್ತೆ ಬೇಗ. ಅಯ್ಯೋ ಏನೂ ಆಗಿಲ್ಲ ಡಾರ್ಲಿಂಗ್ಸ್ ಅಂಥದ್ದೆಲ್ಲ. ನಮ್ಮ ಕಾಲಿಗೆ ಒಂಚೂರು ಫಿಸಿಯೋಥೆರಪಿ ಕೊಡಿಸ್ಬಿಟ್ಟು ಒಂಚೂರು ರಿಕವರ್ ಮಾಡಿಸ್ಬೇಕಷ್ಟೇ, ಏನಾಗಿಲ್ಲ. ಬಟ್ ನಂಗೆ ಯಾರೋ ಕೇಳ್ತಿದ್ರು, ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಈ ಟ್ರಕ್ ಡ್ರೈವರು ಲಾರಿ ಡ್ರೈವರ್ಸ್ ಎಲ್ಲ ಓಡಿಸ್ತಾರೆ ಅವ್ರು ಇನ್ನ ಗ್ರೇಟ್, ನೀವು ಇಷ್ಟಕ್ಕೆ ಕಾಲು ನೋವು ಅಂತೀರಾ ಅಂತ. ಅದಕ್ಕೊಬ್ರು ಇವ್ರಿಗೆ ಆಕ್ಸಿಡೆಂಟ್ ಆಗಿದೆ, ಲಾರಿ ಮತ್ತೆ ಟ್ರಕ್ ಓಡಿಸೋದೇ ಬೇರೆ, ಅದೇನೋ ಹಾಕಿದ್ರು ನಿಮ್ಗೆ. ಇಲ್ಲ ಅದು ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಅದು ಬರೀ ಕ್ಲಚ್ ತುಳ್ದಿ ಹಂಗೆ ಆಗಿರೋದಲ್ಲ. ಹಂಗಿದ್ರೆ ನನ್ನ ಸ್ವಿಫ್ಟಲ್ಲೇ ಯಾವಾಗೋ ನಾನು ಡ್ಯಾಮೇಜ್ ಆಗ್ಬಿಡ್ಬೇಕಾಯ್ತು. ಸ್ವಿಫ್ಟ್ ತಗೊಂಡು ಎಷ್ಟೋ ವರ್ಷಗಳಾಗೈತೆ. ನಾನು ರಾಂಗ್ ಫಾರ್ಮಲ್ ಕ್ಲಚ್ ತುಳಿತಾ ಇದ್ದೀನಿ. ಆ್ಯಂಗಲ್ ಇದೆಯಲ್ಲ, ಕ್ಲಚ್ ತುಳಿಯೋ ಆ್ಯಂಗಲ್ಲು ರಾಂಗ್ ಆಗಿ ತುಳಿತಾ ಇದ್ದೀನಿ. ಅದಕ್ಕೆ ಒಂಥರ ಇಂಜುರಿ ಆಗಿದೆ. ಅದು ಆಕ್ಸಿಡೆಂಟಿಂದ ಪ್ರಾಬ್ಲಿ ಐ ಡೋಂಟ್ ಥಿಂಕ್ ಸೊ. ಆಕ್ಸಿಡೆಂಟಿಂದ ನನಗೇನೂ ಆಗಿಲ್ಲ, ಆಗಿದ್ರೂ ನನಗೆ ಗೊತ್ತಾಗಿಲ್ಲ ಅನಿಸುತ್ತೆ. ಅದು 2020 ಆಗಿರೋದು. ಪ್ರಾಬಬ್ಲಿ ಅವಾಗೇನೋ ಡ್ಯಾಮೇಜ್ ಆಗಿ ಸ್ಲೋ ಆಗಿ ಡೆವಲಪ್ ಆಗಿರ್ಬೋದು, ಗೊತ್ತಿಲ್ಲ. ನಾನು ಯಾರಿಗೂ ಇದನ್ನ ತೋರಿಸಿಲ್ಲ ಡಾಕ್ಟ್ರುಗಳಿಗೆ ಯಾರಿಗಾನ ಹೋಗಿ ತೋರಿಸ್ಬೇಕು. ಬಟ್ ಅದು ಜಸ್ಟ್ ನಾರ್ಮಲಾಗಿ ಕ್ಲಚ್ ತುಳ್ದಾಗಿರೋದಲ್ಲ, ರಾಂಗ್ ಫಾರ್ಮ್. ನಾನು ಹೇಳ್ತಾ ಇದ್ದಲ್ಲ, ಸೀಟ್ ನಾನು ಫುಲ್ ಹೈಟ್ಗೆ ಇಟ್ಕೋತಾ ಇದ್ದೆ. ಹೈಟಲ್ಲಿ ಹಿಡ್ಕೊಂಡು ತುಳ್ದಾಗ ಏನಾಗುತ್ತೆ, ನೀ ಆ್ಯಂಗಲ್ಲು ಚೇಂಜ್ ಆಗುತ್ತೆ. ಆವಾಗ ತುಂಬ ಸ್ಟ್ರೆಸ್ ಬೀಳುತ್ತೆ ನೀಗೆ. ಆ ಥರ ಏನೋ ಹೊಡೆದು ಲಾಂಗ್ ಟರ್ಮಲ್ಲಿ ಹಿಂಗೆ ಆಗಿರೋದು. 3 ವರ್ಷ ಆಯ್ತು ನಾನು ದಾರ್ ತೊಗೊಂಡು. ಸೊ 3 ವರ್ಷದಲ್ಲಿ ಡೆವಲಪ್ ಆಗಿರೋ ಇಂಜುರಿ ಇದು, ಸಡನ್ನಾಗಿ ಓವರ್ ನೈಟ್ ಆಗಿರೋದಲ್ಲ ಇದು. ಸೊ ಟ್ರಕ್ ಡ್ರೈವರ್ಗಳ್ದು ಏನು ಸೀನ್ ನನಗೂ ಗೊತ್ತಿಲ್ಲ ಸರಿಯಾಗಿ. ಯಾರನ್ನ ಟ್ರಕ್ ಡ್ರೈವರ್ಗಳನ್ನ ಕೇಳಿದ್ರೆ ಹೇಳ್ತಾರೆ, ಹೆಂಗ್ರಪ್ಪ ನಿಮ್ಮ ನೀ ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಕ್ಲಚ್ ತುಳ್ದಿ ಅಂತ. ಐ ಡೋಂಟ್ ನೋ ಅಬೌಟ್ ದಟ್. ತುಂಬ ಕಷ್ಟನೇ ಆಬ್ವಿಯಸ್ಲಿ ಗುರು. ಮ್ಯಾನ್ಯಲ್ ಎಲ್ಲ ಅಯ್ಯೋ ರೋದ್ನೆ. ಸೊ ನೀವು US ಅಂತ ಕಂಟ್ರಿಲೆಲ್ಲ ನೋಡಿದ್ರೆ ದೊಡ್ಡ ಟ್ರಕ್ಗಳು ಅವೆಲ್ಲ ಈ ಥರನೇ ಅವಲ್ವ ಬಸ್ಗಳ ಥರ ಇರ್ತವೆ. ಅಂದರೆ ವೆರಿ ಸೊಫಿಸ್ಟಿಕೇಟೆಡ್, ಆಟೋಮೆಟಿಕ್ಕು ಆರಾಮಾಗಿ ಹೋಗ್ತಿರ್ತವೆ. ಯಾರು ಕ್ಲಚ್ ಗೀಚೆಲ್ಲ ಇರೋಲ್ಲ ಆ ಟ್ರಕ್ಗಳಲ್ಲಿ. ನಮ್ಮ ಇಂಡಿಯನ್ ಟ್ರಕ್ಸು ಇನ್ನೂ ಅಷ್ಟು ಡೆವಲಪ್ ಆಗಿಲ್ಲ. ಬಟ್ ಇವಾಗ ಓಕೆ, ತುಂಬ ಇವ್ರಿಗೂ ತುಂಬ ಒಳ್ಳೆ ಹೈಫೈ ಟ್ರಕ್ಗಳು ಮಾಡ್ತವ್ರೆ ಟಾಟಾದವರು ಇವರು ಎಲ್ಲ. ಎಸ್ಪೆಷಲಿ ಡೈಮ್ಲರು, ಮರ್ಸಿಡೀಸ್ ಅವರೆಲ್ಲ ಮಾಡ್ತವ್ರಲ್ಲ ಟ್ರಕ್ಗಳು, ಚೆನ್ನಾಗೈತವು. ಒಳ ರೈನ್ ಸಕ್ಕತ್ತಾಗೈತಪ್ಪ ವೆದರ್ ಅಂತೂ. ಓಕೆ ಡಾರ್ಲಿಂಗ್ಸ್, ಐ ಥಿಂಕ್ ಇಟ್ಸ್ ಎನಫ್ ಫಾರ್ POV ವ್ಯೂ. ಎಷ್ಟಂತ ಇದನ್ನೇ ನೋಡ್ತೀರಾ?
ಏನಿಲ್ಲ ಇಲ್ಲಿ ನೋಡೋಕ್ಕೆ. ನಿನ್ ಬೈಕ್ ಓಡಿಸೋವಾಗ್ಲೂ ಇದೇನೆ ಕಾಣಿಸ್ತಾ ಇರುತ್ತಾನೆ ಈ ಥರನೇ ಅಲ್ಲ, ಆ್ಯಕ್ಚುಲಿ ಜನಕ್ಕೆ ನಾವೇ ಕಾರ್ ಓಡಿಸ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ ಈ ಥರ ವಿಡಿಯೋ ಮಾಡಿದ್ರೆ, POV ವಿಡಿಯೋ ನೋಡು. ಅವರೇ ಓಡಿಸ್ತವ್ರೆ ಇವಾಗ ಕುತ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಂತ ಫೀಲ್ ಇವಾಗ. ಹೌದು, ಬೈಕ್ಸ್ ಎಲ್ಲ ಅದಕ್ಕೆ ಹಂಗೆ, ಮೋಟೋ ಬ್ಲಾಗ್ಸ್ ಎಲ್ಲ ನೀನೇ ಓಡಿಸ್ತಾ ಇದೆಯಾ ಅಂತ ಫೀಲ್ ಬರುತ್ತೆ. ನೋಡಿ 140 ಆರಾಮಾಗಿ ಎಷ್ಟು ಲಾಂಗ್ ಕಾರ್ನರ್ ತಗೋತಾ ಇದ್ದೀನಿ. ಏನು ಅಂಥ ಬಾಡಿ ರೋಲೆಲ್ಲ ಫೀಲ್ ಆಗಲ್ಲ ನಿಮಗೆ. ನೆಕ್ಸಾನ್ EV ಹೋಗ್ತಾ ಇದೆ, ನೆಕ್ಸಾನ್ EV. ನಾನು ಆ ಥರದೊಂದು ಆಟೋಮ್ಯಾಟಿಕ್ ಕಾರ್ ತಗೊಳ್ಳೋಣ ಅನ್ಕೊಂಡಿದ್ದೆ. ಅಷ್ಟು ದೊಡ್ಡದಾ? ಅದೆಷ್ಟಂತ ಗೊತ್ತಾ ನಿಂಗೆ? ಇಷ್ಟನ ಇರಲಿ, ನಾನು ಹೇಳಿದ್ದು ದೊಡ್ಡದಂದ್ರೆ ನೋಡಕ್ ಬೇಬಿ. ಅದೇ ನಮ್ಮ ಥಾರಲ್ಲಿ ಹಾರ್ನ್ ಸಖತ್ತಾಗಿತ್ತು. ಇದರಲ್ಲಿ ಇನ್ನೋವಾಗೂ ಇದೆ ಹಾರನ್ನು, ಫಾರ್ಚುನರು, ಐಲಕ್ಸ್ ಎಲ್ಲದಕ್ಕೂ ಇದೆ ಹಾರನ್. ನಮ್ಮ ಥಾರ್ದು ಒಂಥರ ಸಖತ್ತಾಗಿದೆ, ಒಂಥರ ಪಾಮ್ 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 ಅಂತ ಹೊಡೆಯುತ್ತೆ. OEM ಹಾರ್ನೇ ಸಖತ್ತಾಗಿದೆ ಅದರಲ್ಲಿ. ಅಬ್ಬಾ ಪರವಾಗಿಲ್ಲ, ನಿಂತ್ಕೋತು. ಫ್ಯಾನು ಬರಬೇಕು, ಗಾಡಿನೂ ಬರಬೇಕು, ಇವನು ಬರಬೇಕು, ಆಗಲ್ಲ. ಸಖತ್ತಾಗಿದೆ ಲೊಕೇಶನ್ ಇದು. ಸೊ ಹಿಂದೆ ಬ್ರೋ ಹಾಂ ತೊಳ. ಸೊ ಇಲ್ಲಿ ನಾವು ಹಾಸನ್ ರೋಸ್ಟರ್ ಜೊತೆ ನಾನು ನಮ್ಮ ತೇಜಸ್ ಗೌಡ್ರು ಎಲ್ಲ ಬಂದಿದ್ದು 10RR ಟೈಮ್ಸಲ್ಲಿ. BMW ಮತ್ತು 10RR ಫೋಟೋಶೂಟ್ಸು ಎಲ್ಲ ಇದೆ ಮೋಸ್ಟ್ಲಿ. ವ್ಲಾಗ್ಸ್ ಎಲ್ಲ ನೋಡಿ, ತುಂಬ ಪುರಾಣ ವ್ಲಾಗ್ಸ್, 3 years ಓಲ್ಡ್ ವ್ಲಾಗ್ಸ್. ನಾ ಇಡೀ ತಿನ್ಬೇಕಿದ್ರೆ ಪಿಕ್ಚರ್ಸ್ ಹೋಗಿ ಎಲ್ಲರೂ ಹೋಗಂಗಿದ್ರೆ. 70 ಓಕೆ, ಸೇಮ್ ಟು ಸೇಮ್. ಯಪ್ಪ, ಇವಾಗ ಅನಿಸ್ತಾ ಇದೆ ನಾನು ಹಿಂದೆ ಸೀಟಲ್ಲಿ ಹೆಂಗ್ ಕೂತ್ಕೊಂತ ಇದ್ದೆ ಅಂತ. ಸೀಟೇ ಇಲ್ಲ, ಸಣ್ಣ ಇರೋರ್ಗಾಗುತ್ತೆ. ಇವರೆಲ್ಲ ಸ್ಲಿಮ್ ಆಗಿದ್ದಾರೆ. ಬಟ್ ಹಿಂದೆ ನೋಡು, ಹಿಂದೆ ಲಿಟ್ರಲ್ ಕುಷನ್ ಕೂಡ ಇಲ್ಲ. ಅಲ್ಲ, ಇದು ಕುಷನ್ನೇ, ಬಟ್ ಹಿಂಗೆ ಕಾಣಿಸೋದಿತ್ತು. ಗಾಡಿ ಮುಖ್ಯ, ಸೀಟ್ ಅಲ್ಲ, ಸಣ್ಣ ಇರಬೇಕು ಅಂತ. ವ್ಯೂ ನೋಡಿ ಡಾರ್ಲಿಂಗ್ಸ್, ಏನಿದೆ ಗೊತ್ತಾ? ಇದು ಆ್ಯಕ್ಚುಲಿ ಇನ್ ಪರ್ಸನ್ ನೋಡ್ಬೇಕು ನೀವು, ನಿಮಗೆ ಕ್ಯಾಮ್ರಾ ಜಸ್ಟಿಫೈ ಮಾಡಲ್ಲ. ಸೈಕ್ ವ್ಯೂ ಗುರು, ಸಖತ್ತಾಗೈತೆ ಮಾತ್ರ. ಮೂಡಿ ಗ್ಲೂಮಿ ವೆದರ್ ಇದೆ, ತುಂಬ ಚೆನ್ನಾಗಿದೆ ವೆದರ್ ಎಲ್ಲ. ಅದೇ ನಿಮಗೆ ಕ್ಯಾಮ್ರಲ್ಲೇ ಅಷ್ಟೊಂದೆಲ್ಲ ಗೊತ್ತಾಗಲ್ಲ, ಡೆಪ್ತ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಇದಿಲ್ಲೇ ಶಾಂತಿ ಗ್ರಾಮ, ಹಾಸನ್ಗಿಂತ ಮುಂಚೆ ಮಲ್ಲೇಶ್ವರ ಬೆಟ್ಟ ಅಂತ ಬರುತ್ತೆ. ಶ್ರೀ ಬೆಟ್ಟದ ಮಲ್ಲೇಶ್ವರ ಅಂತ ಏನೋ ಬರುತ್ತೆ ನೋಡಿ, ಸರ್ಚ್ ಮಾಡಿ. ವಿಂಡ್ ಮಿಲ್, ಇಲ್ಲಿ ಸುತ್ತಮುತ್ತ ವಿಂಡ್ ಮಿಲ್ಸ್ ಕಾಣಿಸ್ತಾ ಇರುತ್ತೆ. ನೀವು ಹೈವೇಲಿ ಹಾಕೊಂಡ್ರು ತೋರಿಸುತ್ತೆ, ಶ್ರೀ ಬೆಟ್ಟದ ಮಲ್ಲೇಶ್ವರ ಅಂತ ಏನೋ ತೋರಿಸುತ್ತೆ. ದಟ್ ಇಸ್ ದ ಲೊಕೇಶನ್. ಆಲ್ಮೋಸ್ಟ್ ಬಂದಿದ್ದೀವಿ, ಇನ್ನು ಒಂದು 15 ನಿಮಿಷ ಇದೆ ಸ್ಟೇಗೆ. ನೋಡ್ತಾ ಇರ್ಬೋದು ರೋಡು ಸಾಕಾಗಿದೆ ಗುರು. ಏನು ವೆದರ್ ಇದೆ, ಹಿಡ್ಕೊ ಹಂಗೆ. ಅಲ್ಲಿ ಇದು ವ್ಯೂ ತೋರಿಸಿ. ಪರ್ಕ್ಸ್ ಆಫ್ ಹ್ಯಾವಿಂಗ್ ಎನ್ ಆಟೋಮ್ಯಾಟಿಕ್. ಬ್ಲಾಗ್ ಮಾಡ್ಬೋದು, ಡ್ರೈವ್ ಮಾಡ್ಬೋದು, ಬಟ್ ಯಾರು ದಯವಿಟ್ಟು ಹಿಂಗೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ. ನಾವೇನೋ ಖಾಲಿ ರೋಡು ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ಮಾಡ್ತೀವಿ ಅಷ್ಟೇ. ಸಕಲೇಶ್ಪುರ ಫಾರ್ ಅ ರೀಸನ್ ಗುರು, ಫಾರ್ ಅ ರೀಸನ್. ಸಖತ್ತಾಗೈತೆ ವ್ಯೂ.